ಬಿಡಿ ನಾಗರಾಜ ಬಿಡಿ. ಏನ್ಲ ಯಾವ್ದೋ ಹೆಸ್ರ ಹಿಂದೆ ಹೆಸರು ಮಡಗ್ಬಿಟ್ಟು ಕೋರ್ಟ್ನಾಗ ಅಮೀನ ಕೂಗ್ದಂಗೆ ಕೂಗ್ತಿದೀಯ? ಹೌದು, ಎಲ್ಲಲ್ಲ ನಿನ್ ಫ್ರೆಂಡ್ಸು? ನನ್ನ ಫ್ರೆಂಡ್ಸಾ? ಯಾರ್ಲ ಅದು? ಹಾಡು ಹೇಳ ಮುತ್ತೈದರ್ ಇಲ್ದೆ ಸೀಮಂತನ? ಲೇ ನಾನು ಬರೋ ಕೇಳಿದೆ ಕಣ್ಲ, ಕಾಂಚನ ಬೇಡ ಅಂದ್ಲು. ಬಸ್ರಿ ಹೆಂಗ್ಸೆ ಬೇಡ ಅನ್ಲ, ಬುಟ್ಟಾಕ್. ಲೇ ಅವ್ರವ್ರ ಸೀಮಂತ ಅವ್ರವ್ರ ಮರ್ಜಿ, ನಮ್ಗೆ ಯಾಕ್ಲ? ನೀನಾಕ್ಲಪ್ಪಯ್ಯ ಬೇಜಾರ್ಲಿದ್ಯಾ? ನಮ್ಮ ಸಾವಿತ್ರಿ ಸೀಮಂತ ನಿಂತೋಯ್ತಲ್ಲ ಅಂತ. ಲೇ ಅದಕ್ಕೇನ್ಲ ಮಾಡಿದ್ರಾಯ್ತು ಬಿಡ್ಲಾ. ಕನ್ಸು ಕಳ್ಳ ಅದು, ಕನ್ಸು. ಸುಶೀಲಣ್ಣನು ಸೇರಿಸಿ ಮನೆಯಾಗಿ ಇತ್ತೀಚೆಗೆ ಸಾವಿತ್ರಿನ ನಿಕೃಷ್ಟವಾಗಿ ನೋಡ್ತಾವ್ರೆ. ಒಂದೇ ಥರ ಸೀರೆ ಇಬ್ರಿಗೂ ತಂದಿರ್ಬೋದು ಕಣ್ಲ, ಆದರೆ ಯಾಕೆ ತಂದ್ರು ಅಂತ ನನ್ಗೆ ಈಗ ಅರ್ಥ ಆಯ್ತೈತೆ. ಅವಳು ಎದುರಿಸ್ಬಿಡ್ಲು, ನೀನು ಮನೆ ಬಿಟ್ಟು ಹೊಂಟೋದೆ. ನನಗೆ ಮಾಡಲಿಲ್ಲ ಅಂದಿದ್ರೆ ಸಾವಿತ್ರಿಗೆ ಕೆಟ್ಟ ಹೆಸರು. ತನ್ನ ಸೀಮಂತಕ್ಕೋಸ್ಕರ ಮನೆ ಎರಡನೇ ಸೊಸೆನ ಆಚೆ ಹಾಕಿದ್ಲು ಅಂತ. ನೋಡ್ಲಾ, ಡಾಕ್ಟ್ರು ಹೇಳಿರೋ ಪ್ರಕಾರದಾಗೆ ಸಾವಿತ್ರಿ ಹೆರಿಗೆಗೆ 4 ತಿಂಗಳೈತೆ. ಯಾವುದೇ ಕಾರಣಕ್ಕೂ ಅವಳ ಮನ್ಸಿಗೆ ನೋಯಿಸ್ಬೇಡ ಕಣ್ಲ. ಲೇ ಅಪ್ಪಯ್ಯ, ನೀನೊಬ್ಬ ನನ್ನ ಎದುರಿಸಕ್ಕೆ, ನಾನೊಬ್ಬನ ಅವನೇ ಎಲ್ಲ ನೋಡ್ಕೊತಾನೆ. ಸಾವಿತ್ರಿ, ಎಲ್ಲ ರೆಡಿನಮ್ಮ? ಹಾತೆ ಎಲ್ಲ ರೆಡಿ ಇದೆ. ಕಾಂಚನ ಎಲ್ಲಿ? ಲೇಟ್ ಆಗ್ತಿದೆ. ವಯಸ್ಸಲ್ಲಿ ಆಂಟಿ ಕನ್ನಡಿ ಸವಿಲಿ ಅಂತ ಕುಂದಿರ್ಬೇಕು ಒಳಗಡೆ. ಬೇಗನೆ ಬಾ ಅಂತ ಹೇಳಿದೀನಿ ನೋಡಪ್ಪ, ಇನ್ನೂ ಬರಲೇ ಇಲ್ಲ ಅವಳು. ನೋಡು, ಇದನ್ನೆಲ್ಲ ಮುಗಿಸಿನೂ ನಾವು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಬಾ, ನಾವೇ ಹೋಗಿ ಕರೆಯೋಣ, ಇಲ್ಲಾಂದ್ರೆ ಅವಳು ಬರೋದೇ ಇಲ್ಲ. ಕಾಂಚನ, ಕಾಂಚನ ಬೇಗ ಬಾಮ್ಮ, ಲೇಟ್ ಆಗ್ತಿದೆ. ವಿನುತಾ, ನಾವೆಲ್ಲರೂ ನಿನ್ಗೋಸ್ಕರನೇ ಕಾಯ್ತಾ ಇದ್ದೀವಿ, ಬೇಗ ಬಾ. ಆದ್ಮಿ ಅವರೇ, ₹1,00,00,000 ಕಾರಿದ್ರೆ ಆಗಲ್ಲ, ಅದಕ್ಕೊಂದು ಟೈರ್ ಇಲ್ಲ ಅಂದ್ರೆ ₹1,00,00,000 ಕಾರಿಗೆ ಬೆಲೆನೇ ಇರಕ್ಕಿಲ್ಲ. ಹಂಗೆ ಸೀಮಂತ ದಿವಸ ಸೀಮಂತದ ಹೆಣ್ಣು ರೆಡಿ ಆಗಿಲ್ಲ ಅಂದ್ಮೇಲೆ ನಾವೆಲ್ಲ ರೆಡಿಯಾಗಿ ಏನ್ ಬಂತು ಭಾಗ್ಯ. ಬೇಗ ಬನ್ನಿ ನಾದ್ನಿ ಅವರೇ, ವಿ ಆರ್ ವೇಟಿಂಗ್. ಯಾ ಕಮ್. ಸಾವಿತ್ರಿ, ಕಾಂಚನ ಬಂದ್ಲಮ್ಮ? ಅಲ್ಲ, ಇನ್ನು ಏನು ಶುರು ಮಾಡಿಲ್ವಾ ನೀವು? ವಿನುತಾ, ಒಂದು ನಿಮಿಷ ಬಾ. ಎಲ್ಲಿಗೆ? ನಾ ಹೇಳ್ತೀನಿ ಬಾ. ಇಷ್ಟೊತ್ತು ನೀವೇ ಕರಿತಾ ಇದ್ರಿ, ಬೇಗ ರೆಡಿ ಆಗ್ಬಿಟ್ ಬಾ, ಶ್ರೀಮಂತ ಶುರು ಮಾಡಬೇಕು ಅಂತ. ಹಾ, ಶುರು ಮಾಡೋಣ, ನೀ ಬಾ. ಏನೇ ಹೇಳೋದಿದ್ರು ಇಲ್ಲೇ ಹೇಳಿ. ಎಲ್ರೆದ್ರಿಗೂ ಹೇಳೋ ಹಾಗಿದ್ರೆ ಹೇಳ್ತಿದ್ದೆ, ನೀ ಬಾ ಅಮ್ಮ, ಬಾ ನೀನು. ಹೀಗೆ ಮಾಡ್ದೆ ವಿನುತಾ? ನಾನೇನ್ ಮಾಡ್ದೆ? ಅತ್ತೆ ನಿಂಗೆ ಕೊಡ್ಲಿಲ್ವಾ? ಅತ್ತೇನಾ? ಏನ್ ಕೊಡ್ಬೇಕಾಗಿತ್ತು? ಮಾವ ನಮ್ಮಿಬ್ರಿಗೆ ಅಂತ ಸೀರೆ ತಂದಿದ್ರು, ನಿನ್ ಸೀಮಂತಕ್ಕೆ ಅಂತ ಒಂದೇ ತರದ್ದು. ಅತ್ತೆ ನನಗ್ ಕೊಟ್ರು, ನಿನಗ್ ಕೊಡ್ಲಿಲ್ವಾ? ಕೊಟ್ರು. ಮತ್ತ ಅದನ್ನೇ ಉಟ್ಕೊಂಡ್ ಬರೋ ತಾನೆ, ಮಾವ ಪ್ರೀತಿಯಿಂದ ಕೊಟ್ಟಿದ್ದು. ಹೋಗು ಉಟ್ಕೊಂಡ್ ಬಾ. ಇದ್ರೆ ತಾನೇ ಉಟ್ಕೊಂಬರಕ್ಕೆ. ಕೊಟ್ಟಿದ್ದಾರೆ ಅಂತ್ಯಾ? ಈಗ ಇದ್ರೆ ತಾನೇ ಅಂತಿದ್ಯಾ? ಏನ್ ಹೇಳ್ತಿದ್ಯಾ ವಿನುತಾ? ಸೀರೆ ನನ್ನ ಹತ್ರ ಇಲ್ಲ. ಇಲ್ಲ ಇಲ್ಲ ಅಂದ್ರೇನು? ಇಲ್ಲ ಅಂದ್ರೆ ಆಕ್ಚುಲಿ ಇದೆ, ಆದ್ರೆ ಅದನ್ನ ಉಟ್ಕೊಳಕ್ಕಾಗಲ್ಲ. ಹಾಗಂದ್ರೇನು ವಿನುತಾ? ನೀವೇ ನೋಡಿ, ಉಟ್ಕೋಬಹುದು ಅಂದ್ರೆ ಉಟ್ಕೋತೀನಿ, ಓಕೆನಾ? ಎಲ್ಲಿದೆ ಸೀರೆ? ಅಲ್ಲಿದೆ.
ಸುಟ್ಕೊಳ್ಳ? ಸುಟ್ಟು ಹೋಗಿದೆ. ಹೌದು, ಈ ಸೀರೆನ ನಾನೇ ಸುಟ್ಟಿದ್ದು. ಎಷ್ಟಿರ್ಬೋದು ಮಹಾ ಇದಕ್ಕೆ? ಮಾವ ಪ್ರೀತಿಯಿಂದ ತಂದಿದ್ದು ವಿನುತ. ಬೆಲೆ ಕಟ್ಟಕ್ಕಾಗತ್ತಾ? ಬೆಲೆ ಕಟ್ಟೋ ಯೋಗ್ಯತೆನಾದ್ರೂ ನಮ್ಗಿದ್ಯಾ? ಆ ಯೋಗ್ಯತೆ ನಿಮಗಿಲ್ಲ, ನನಗಿದೆ. ಮಾವ ತಂದಿರೋದಕ್ಕೆ ಬೆಲೆ ಕಟ್ಟೋ ಮಟ್ಟಕ್ಕೆ ನಾನಿನ್ನೂ ಇಳಿದಿಲ್ಲ. ಅಷ್ಟು ಚೀಪು ನಾನಲ್ಲ. ಆ ಸೀರೆ ಸುಡೋದಕ್ಕೆ ಕಾರಣ ನೀವು. ನಾನಾ? ಹೇಗೆ? ಇಬ್ರಿಗೂ ಒಂದೇ ಥರ ಸೀರೆ ತಂದ್ರು. ನನ್ನನ್ನ ನಿಮ್ಮ ಮಟ್ಟಕ್ಕೆ ನೋಡೋದು ನನಗಿಷ್ಟ ಆಗಲ್ಲ. ನನ್ನ ಸೀಮಂತ ನನ್ನಿಷ್ಟದಂತೆ ನಡಿಬೇಕು. ಮಾವ ನಮ್ಮಿಬ್ರಿಗೂ ಬೇರೆ ಬೇರೆ ಸೀರೆ ತಂದಿದ್ರೆ ನಾನು ಹೀಗೆಲ್ಲ ಮಾಡ್ತಾ ಇರಲಿಲ್ಲ. ನೋಡಿ, ಈ ವಿಷಯನ ದೊಡ್ಡದು ಮಾಡಕ್ ಹೋಗ್ಬೇಡಿ. ನನಗೆ ಇಷ್ಟವಾದ ಸೀರೆನ ನಾನು ಉಟ್ಕೊಂಡಿದ್ದೆ. ನಿನಗೆ ಹೇಗಿಷ್ಟನೋ ಹಾಗೆ ನಡ್ಕೋ ವಿನುತ. ನಾವ್ ಯಾರು ಅಡ್ಡಿ ಮಾಡಲ್ಲ. ಆದ್ರೆ ಅತ್ತೆ ಮಾವ ನಮ್ಮಿಬ್ರಿಗೋಸ್ಕರ ಪ್ರೀತಿಯಿಂದ ತಂದಿದ್ದ ಸೀರೆ ಈಗ ಹೊರಗಡೆ ಹೋದ್ರೆ ಅವ್ರು ಎಲ್ಲಿ ಅಂತ ಕೇಳ್ತಾರೆ. ಏನ್ ಹೇಳ್ತೀಯ? ನೀವಿದ್ದೀರಲ್ಲ, ಬನ್ನಿ ಮಡ್ಲು ತುಂಬಾ ಶಾಸ್ತ್ರನ ಮಾಡೋಣ. ನನ್ನ ಮಡ್ಲಿಗೆ ಅವಮಾನ ಆಗಿದೆ. ಹಾಗೆಲ್ಲ ಏನು ಆಗಿಲ್ಲ ಅತ್ತೆ. ನೀನ್ ಸ್ವಲ್ಪ ಸುಮ್ಮನೆ ಬಿಡು ಸಾವಿತ್ರಿ. ಅತ್ತೆ, ನೀವ್ ಅನ್ಕೊಂಡ್ ಹಾಗೆ ಖಂಡಿತ ಏನು ಆಗಿಲ್ಲ. ಯಾಕವ್ವ ಏನು ಆಗಿಲ್ಲ ಆಗಿಲ್ಲ ಅಂತ ಹೇಳ್ತಾ ಇದೀಯಾ? ಸುಶೀಲಣ್ಣ ಕೊಟ್ಟು ಸೀರೆ ಉಟ್ಕೊಳಕ್ ಅವಳಿಗೆ ಏನವ ದಾಡಿ ಆಗಿತ್ತು? ಮಗ ಏರ್ತಾ ಇದ್ದೀನಿ ಅಂತ ವಿನಯ ಇರಬೇಕು. ಆದ್ರೆ ಅವಳಿಗೆ ಗರ್ವ ತುಂಬಿಕೊಂಡೈತೆ. ಸೀಮೆನಾಗೆ ಯಾರು ಎದ್ದೇ ಇರೋ ಮಗನ ಇರ್ತಾವಳ ಅವಳು. ಅವ ನಿಮ್ ಬುದ್ಧಿಗೆ ಏನಾಗಿದೆ? ಬೆಂಕಿನ ನಂದಿಸ್ಬೇಕಾದವ್ರು ನೀವು ತುಪ್ಪ ಸುರಿತಾ ಇದ್ದೀರಲ್ಲ. ಅವ್ರು ಹೇಳ್ತಾ ಇರೋದ್ರಲ್ಲಿ ತಪ್ಪೇನೂ ಇಲ್ಲ ಸಾವಿತ್ರಿ. ಕಾಂಚನಂದು ತುಂಬಾ ಅತಿ ಆಯ್ತು. ಮನೆ ಬಿಟ್ಟು ಹೊರಟು ನಿಂತವಳಿಗೆ ಸೀರೆನ ಬೇಡ ಅಂತ ಹೇಳೋದಿಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಮನುಷ್ಯರ ಬಗ್ಗೆನೇ ಬೆಲೆ ಇಲ್ಲ, ಇನ್ ಸೀರೆ ಬಗ್ಗೆ ಏನ್ ಒಲವಿರುತ್ತೆ? ಪಾಪ ಸುಶೀಲ್ ಎಷ್ಟು ಪ್ರೀತಿಯಿಂದ ತಂದ್ಕೊಟ್ಟಿದ್ರು ಸೀರೆನ, ಅವಮಾನ ಮಾಡ್ಬಿಟ್ಲು ಅವ್ರಿಗೆ. ಆ ಸೀರೆನ ತಂದ್ಕೊಡ್ಲೇಬಾರ್ದಾಗಿತ್ತು. ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನಂಗಾಯ್ತು. ಅಪ್ಪಯ್ಯ ಹೊಸಿ ಸುಮ್ಕಿರೋ. ಸೀಮಂತ ನಿಂತೋಯ್ತದೆ. ಒಬ್ರೊಬ್ರು ರುಚಿ ಒಂದೊಂಥರ ಇರ್ತದೆ. ಏನ್ ಮಾಡಕ್ಕಾಯ್ತದೆ ಹೇಳೋ? ಮುಟ್ಟಾಕೋ. ವೈಸಲಿ ಆಂಟಿ, ಸಾವಿತ್ರಿ, ಮಡ್ಲು ತುಂಬ ಶಾಸ್ತ್ರ ಶುರು ಮಾಡಿ. ಅತ್ತೆ, ಸೀರೆ ಮೇಲೆ ನೀರೇ ಬಿದ್ದಿದೆ ಅಷ್ಟೇ. ಅವಳಿಗೆ ಉಟ್ಕೋಬೇಕು ಅಂತ ಆಸೆ ಇತ್ತು. ಆದ್ರೆ ಒದ್ದೆ ಆಗಿರೋ ಸೀರೆನ ಹೇಗೆ ಉಟ್ಕೋತಾಳೆ ಹೇಳಿ? ಒದ್ದೆ ಆಗೋದಕ್ಕೆ ಏನಾಗಿತ್ತು ಸೀರೆಗೆ? ಅರ್ಧ ಗಂಟೆ ಮುಂಚೆ ತಾನೇ ನಾನೇ ತಗೊಂಡು ಹೋಗಿ ಕೊಟ್ಟು ಬಂದಿದ್ದೀನಿ. ನೋಡು, ಅವಳಿಗೆ ದಿಮಾಕ್ ಇದೆ ಅನ್ನೋದನ್ನ ಮೊದಲು ನೀನು ಅಕ್ಸೆಪ್ಟ್ ಮಾಡು. ಇಲ್ಲ ಅತ್ತೆ. ಅಲ್ಲ ಸಾವಿತ್ರಿ, ಎಲ್ರ ಎದುರುಗಡೆ ಇಲ್ಲೇ ಮಾತಾಡ್ಬೋದಿತ್ತಲ್ಲ ನೀನು? ಅವಳ ಸಪ್ರೇಟ್ ಆಗಿ ರೂಮಿಗೆ ಕರ್ಕೊಂಡು ಹೋಗಿ 10 ನಿಮಿಷ ಮಾತಾಡೋಂಥದ್ದೇನಿತ್ತು? ನಿಜವಾಗ್ಲೂ ಸೀರೆ ನೆಂದಿದ್ಯೋ ಇಲ್ವೋ ಅಂತ ನಾನು ನೋಡ್ಬೇಕು. ಬರ್ತೀನಿರೋ. ನಿಜವಾಗ್ಲೂ ಸೀರೆ ನೆಂದಿದ್ಯೋ ಇಲ್ವೋ ಅಂತ ನಾನು ನೋಡ್ಬೇಕು. ಬರ್ತೀನಿರೋ. ನನ್ನ ಗಂಡನಿಗೆ ಅವಮಾನ ಆದ್ರೆ ನನಗೂ ಅವಮಾನ ಆದ ಹಾಗೇನೆ. ಈ ವಿಷಯನ ನಾನು ಇಲ್ಲಿಗೆ ಬಿಡೋದಿಲ್ಲ. ಸನಿಗೂ ಹೇಳ್ತೀನಿ. ಸುಶೀಲ್, ನಿಮ್ಗೂ ಹೇಳಿರ್ತೀನಿ, ಕೇಳಿಸ್ಕೊಳ್ಳಿ. ನಾವು ಜಾಸ್ತಿ ಬಗ್ಗೋದು ಬೇಡ. ನಮ್ಮಂತೆ ನಾವಿರೋಣ. ಸೀಮಂತ ನಿಂತೋದ್ರೆ ಅಷ್ಟೇ ಹೋಯ್ತು.
ಮಾವ, ನೀವಾದ್ರೂ ಅತ್ತೆಗೆ ಹೇಳಿ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ಸೀರೆ ಮೇಲೆ ನೀರ್ ಬಿದ್ದು ಒದ್ದೆ ಆಗಿದೆ, ಅದಕ್ಕೆ ಅವಳು ಉಟ್ಕೊಂಡಿಲ್ಲ ಅಷ್ಟೇ. ಅತ್ತೆ ಸೀಮಂತ ನಿಲ್ಸೋ ಮಾತಾಡ್ತಿದ್ದಾರೆ, ಹೇಳಿ ಮಾವ. ನೋಡವ ಸಾವಿತ್ರಿ, ಕೆಲವು ವಿಷಯಗಳು ಅಲ್ಲಲ್ಲೇ ಅವಾಗವಾಗೆ ಇತ್ಯರ್ಥ ಆಗ್ಬಿಡ್ಬೇಕು. ನೀವು ಸುಮ್ಕಿರೋ. ನಿಮ್ಗೆ ನನ್ ಸೀಮಂತ ನಡೀತಿಲ್ಲ ಅಂತ ಮನ್ಸಿನಲ್ಲಿದೆ, ಅದಕ್ಕೆ ವಿನುತ ಸತ್ಯ ಹೇಳಿದ್ರು ನಿಮ್ಗೆ ಸುಳ್ಳಿನ ತರಾನೇ ಕಾಣ್ತಿದೆ. ನಿಮ್ಗೆ ವಿನುತನ್ ಕಂಡ್ರೆ ದ್ವೇಷ. ಏನಲ್ಲವ, ನನಗೆ ವಿನೀತ್ ಅನ್ಕೊಂಡ್ರೆ ದ್ವೇಷನ? ಒಳ್ಳೆ ಮಾತು ಹೇಳಿದೆ ಬಿಡವ. ನನ್ಗೆ ಯಾಕವ? ಅವ್ರವ್ರು ಉಸ್ಮಾರಿ ಅವ್ರವ್ರಿಗೆ. ತುಂಬಾ ತಪ್ಪು ಮಾಡ್ತಿದ್ಯಾ ಸಾವಿತ್ರಿ. ನನ್ನ ಅನುಮಾನ ಏನಾದ್ರೂ ನಿಜ ಆದ್ರೆ ಈ ಜನ್ಮದಲ್ಲಿ ನಾನು ನಿನ್ ಜೊತೆ ಮಾತಾಡೋದಿಲ್ಲ. ನಮ್ಮಿಂದ ಏನೋ ವಿಷಯನ ಮುಚ್ಚಿಡ್ತಾ ಇದೆಯಾ ಅಂತ ನನ್ಗೆ ಅನಿಸ್ತಿದೆ. ಗೊತ್ತಾಗತ್ತೆ, ಗೊತ್ತಾದ ದಿನ ನಿನಗಿದೆ. ನಮ್ಮಿಂದ ವಿಷಯನ ಮುಚ್ಚಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ಬೇಕಾ ಸಾವಿತ್ರಿ ನಿಂಗಿದಲ್ಲ? ನಿಂದೆಷ್ಟೈತೆ ಅಷ್ಟು ನೋಡ್ಕೊಂಡಿರ್ಬೇಕು. ಈ ಮನೆನ ಹೆಗ್ಲ ಮೇಲೆ ಹೊತ್ಕೊಂಡು ಓಡಾಡೋದನ್ನ ಮೊದಲು ನಿಲ್ಸು. ನೀನ್ಯಾಕೆ ಅನ್ನಿಸ್ಕೋಬೇಕು ಸಾವಿತ್ರಿ? ಇದೇ ಕರ್ಮಕ್ಕೆ ನಾನು ಮನೆ ಬಿಟ್ಟು ಹೋಗಿದ್ದು. ಸುಮ್ಕಿರಕ್ ಹಾಕಿಲ್ವಾ ನಿಂಗೆ? ಅಂದವ್ರ ಮುಂದೆ ಎಲ್ಲ ಏನ್ ಸತ್ಯ ಇದು? ಈ ವಿಷಯನ ಎಲ್ಲರೂ ಇಲ್ಲಿಗೆ ಬಿಟ್ಬಿಡೋಣ. ಅತ್ತೆ, ನಾನು ವಿನೋದನ್ ಕರ್ಕೊಂಡ್ ಬರ್ತೀನಿ, ಶಾಸ್ತ್ರನ ಶುರು ಮಾಡೋಣ. ಈ ಮನೆಗೆ ವಂಶೋದ್ಧಾರ ಕಂಡು ಕೊಡ್ತಾ ಇದ್ಯಾ. ಹುಟ್ಟೋ ಮಗು ನಿನ್ಗೂ ಈ ಮನೆಗೆ ಒಳ್ಳೆ ಹೆಸರು ಕೊಡ್ಲಿ ಅಂತ ಸೀಮಂತನ ಮಾಡಿಸ್ಕೊಮ್ಮ. ನನ್ನ ಮಗನ ಹಾಗೆ ಬೆಳೆಸ್ತೀನಿ ಅತ್ತೆ, ನೋಡ್ತಾ ಇರಿ. ನನ್ನ ಮಗನಿಂದ ಈ ಮನೆ ಯಾವಾಗ್ಲೂ ಕಳಕಳೆಯಾಗೇ ಇರುತ್ತೆ. ನಿಮ್ಮಿಬ್ರು ಆನಂದವಾಗಿಟ್ಟಿರ್ತಾನೆ. ಸಾವಿತ್ರಿ, ಮಳಲ್ ತುಂಬ, ಮಳಲ್ ತುಂಬ ಅಮ್ಮ. ಸಾವಿತ್ರಿ, ಮಳಲ್ ತುಂಬ, ಮಳಲ್ ತುಂಬ ಅಮ್ಮ.
ನಿಜವಾಗ್ಲೂ ನಿಮ್ಮ ಕೈಲಿ ಮಡಲು ತುಂಬಿಸ್ಕೊಳ್ಳೋಕ್ಕೆ ನನಗಿಷ್ಟನೇ ಇಲ್ಲ. ಅನಿವಾರ್ಯತೆ ನೋಡಿ, ಅದಕ್ಕೆ ತುಂಬಿಸ್ಕೊಂಡೆ. ಆರುತಿ ಎತ್ತಿರೀಗ ಆರುತಿ ಎತ್ತಿರೀಗ ರಾಧೆ ಲೋಲೆಗೆ ರಾಧಾ ಕೃಷ್ಣಗೆ ಆರುತಿ ಎತ್ತಿರೀಗ ಆರುತಿ ಎತ್ತಿರೀಗ ನಮ್ಮ ರಾಧೆ ಲೋಲೆಗೆ ಬಂದೆಮ್ಮ. ನಿನ್ನೆ ನಮ್ಮಲ್ಲಿ ಫಂಕ್ಷನ್ ಇತ್ತು, ತುಂಬಾ ಕಷ್ಟ ಇದೆ. ಇನ್ನೊಂದ್ಸತಿ ತರ್ತೀನಿ ಇರು. ಅಮ್ಮೋರೆ ಒಂದ್ ನಿಮಿಷ, ಇದೇನಿದು ಇಷ್ಟು ಚೆನ್ನಾಗಿರೋ ಹೊಸ ಸೀರೆ ಸುಟ್ಟಾಕ್ಬಿಟ್ಟಿದ್ದೀರಾ? ಥ್ಯಾಂಕ್ ಯು ಅತ್ತೆ. ಅತ್ತೆ, ಸೀರೆ ಮೇಲೆ ನೀರೇ ಬಿದ್ದಿದೆ ಅಷ್ಟೇ. ಅವಳು ಉಟ್ಕೋಬೇಕು ಅಂತ ಆಸೆ ಇತ್ತು, ಆದ್ರೆ ಒದ್ದೆ ಆಗಿರೋ ಸೀರೆನ ಹೇಗೆ ಉಟ್ಕೋತಾಳೆ ಹೇಳಿ? ಆದ್ರೆ ಅವಳಿಗೆ ಗರ್ವ ತುಂಬಿಕೊಂಡೈತೆ. ಸೀಮೆನಾಗೆ ಯಾರು ಎದ್ದೇರೋ ಮಗನ ಇರ್ತಾವಳು. ಅವ ನಿಮ್ ಬುದ್ಧಿಗೆ ಏನಾಗಿದೆ? ಬೆಂಕಿನ ನಂದಿಸ್ಬೇಕಾದವ್ರು ನೀವು ತುಪ್ಪ ಸುರಿತಾ ಇದ್ದೀರಲ್ಲ. ಕಾಂಚನ ಕಾಂಚನ ಕಾಂಚನ, ಏನತ್ತೆ? ಅದೇ ಸೀಮಂತಕ್ಕೆ ನಿಮ್ಮ ಮಾವ ಒಂದು ಸೀರೆ ಕೊಟ್ಟಿದ್ರಲ್ಲ, ಅದು ಬೇಕು. ಯಾಕತ್ತೆ? ಕೊಡು ಅಂದ್ರೆ ಕೊಡ್ಬೇಕು. ಬೇಕೇ ಬೇಕಾ? ಹೌದು, ಬೇಕು. ಅದು ಆ ಸೀರೆ. ಯಾಕೆ? ಆ ಸೀರೆ ಏನಾಯ್ತು? ಹಾ, ಒಗೆಕ್ ಹಾಕಿದ್ದೀನಿ. ಹೌದಾ? ತೋರ್ಸ್ ನಡಿ. ಅತ್ತೆ, ಮೋಸ್ಟ್ಲಿ ಲಾಂಡ್ರಿ ಕೊಟ್ಟಿದ್ದೀನಿ. ಲಾಂಡ್ರಿಗ? ನೀನು ಯಾವತ್ತೂ ಲಾಂಡ್ರಿ ಕೊಡಲ್ವಲ್ಲ? ಮನೆಯಲ್ಲೇ ವಾಷಿಂಗ್ ಮಿಷಿನು ಇದೆ. ಅದು ಲಾಂಡ್ರಿ ಕೊಟ್ಟಿದ್ದೀನೋ ಒಗೆಕ್ ಹಾಕಿದ್ದೀನೋ ನೆನಪಿಗೆ ಬರ್ತಾ ಇಲ್ಲ. ನೀವು ಇಲ್ಲೇ ಇರಿ, ನಾನು ಜ್ಞಾಪಿಸ್ಕೊಂಡು ತೊಗೊಂಡು ಬರ್ತೀನಿ. ಯಾಕೆ ಅಷ್ಟೊಂದು ಬೆವರ್ತಿದ್ಯಾ ಕಾಂಚನ? ಇಲ್ಲ ಅತ್ತೆ, ಹಾಗೇನಿಲ್ಲ. ಶೆಕೆ ಆಗ್ತಾ ಇದೆ. ಫ್ಯಾನ್ ಓಡ್ತಾ ಇದೆಯಲ್ಲ? ಈಗೇನು ಸೀರೆ ಬೇಕೇ ಬೇಕಾ? ಬೇಕು. ನೀನು ಹೋಗಿ ಒಂದ್ಸಲ ಒಗೆಕ್ ಹಾಕಿದ್ಯಲ್ವ ನೋಡು. ಏನೇನು ನಿಂತೇ ಇದೆಯಲ್ಲ, ಹೋಗಿ ನೋಡು.